ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಖಂಡಿತ ಒಂಥರ ಕ್ಯೂರಿಯಾಸಿಟಿ ಇದೆ. ಇಂದಿನ ವರ್ಷ ಸ್ವಲ್ಪ ಲಾಭವನ್ನು ಅಭಿವೃದ್ಧಿಯನ್ನು ಜೀವನದಲ್ಲಿ ನೋಡುವಂಥರಾಗಿರ್ತೀರ. ಈ ವರ್ಷ ಪ್ರಭವ ನಾಮ ಸಂವತ್ಸರ ಲಾಭವನ್ನು ತಂದು ಕೊಡುತ್ತಾ, ವಿಶ್ವಾಸ ನಾಮ ಸಂವತ್ಸರ ರೀತಿ ವಿಶ್ವಾಸವನ್ನು ತಂದು ಕೊಡುತ್ತೆ ಜೀವನದಲ್ಲಿ ಅಂಥೇಳಿ ಒಂದು ಕುತೂಹಲ ಖಂಡಿತ ಕಾಡ್ತಾ ಇರುತ್ತೆ. ಈ ವರ್ಷದ ಆಯವ್ಯಯ ಹೇಗಿದೆ, ಸುಖ ದುಃಖ ಹೇಗಿದೆ, ಲಾಭ ನಷ್ಟ ಹೇಗಿದೆ ಅಂಥೇಳಿ ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಕಟಕ ರಾಶಿಯವರಿಗೆ ಪ್ರಮುಖವಾಗಿ ಈ ವರ್ಷ ಇರತಕ್ಕಂಥ ಆದಾಯ 8, ಅಂದರೆ ಒಂದು 8ರಷ್ಟು ಆದಾಯವನ್ನು ಈ ವರ್ಷ ನೋಡುವಂತರಾಗ್ತೀರಾ. ತಿಳಿದಿರಲಿ, ವ್ಯಯ ಇರತಕ್ಕಂಥದ್ದು 11, ಅಂದರೆ 11ರಷ್ಟು ಖರ್ಚಾಗುತ್ತೆ, 8ರಷ್ಟು ಲಾಭ ಇದ್ದರೆ ಅಂತ. ಲಾಭಕ್ಕಿಂತ ನಷ್ಟವೇ ಜಾಸ್ತಿ. ಕನ್ಯಾ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಜಾಗ್ರತೆ ಇರಲಿ. 8 ರೂಪಾಯಿಯಷ್ಟು ಲಾಭ ಅಷ್ಟೇ, ಆದರೆ 11 ರೂಪಾಯಿಯಷ್ಟು ಖರ್ಚಿರುತ್ತೆ ಕನ್ಯಾ ರಾಶಿಯವರಿಗೆ. ಹಾಗೆಯೇ ಆರೋಗ್ಯ ಹಾಗೂ ಅನಾರೋಗ್ಯ ಯಾವ ರೀತಿ ಇರುತ್ತೆ ಈ ವರ್ಷ ಅಂತ ಹೇಳಿದ್ರೆ, 6 ಆರೋಗ್ಯವನ್ನು ಕೊಟ್ಟಿದ್ದಾರೆ ಭಗವಂತ, ಅನಾರೋಗ್ಯವು ಕೂಡ 6ನೇ ಕೊಟ್ಟಿರತಕ್ಕಂಥದ್ದು. 50-50 ರೇಷಿಯೋ. ಈ ಕಡೆ ಆರೋಗ್ಯವಾಗಿದ್ದೀನಿ ಅಂತಲೂ ಹೇಳ್ಕೊಳಕ್ಕಾಗಲ್ಲ, ಈ ಕಡೆ ಆರೋಗ್ಯದಲ್ಲಿ ಸಮಸ್ಯೆಗಳಿದೆ ಅಂತಲೂ ಹೇಳ್ಕೊಳಕ್ಕಾಗೋದಿಲ್ಲ. ಸಂಪೂರ್ಣ ವರ್ಷ ಈ ಥರನೇ ಮಿಸ್ಮ್ಯಾಚ್ ಆಗಿ ಸಂಪೂರ್ಣ ವರ್ಷ ಕಳೆದೋಗತಕ್ಕಂಥದ್ದಾಗ್ಬಿಡುತ್ತೆ. ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಕನ್ಯಾ ರಾಶಿಯವರು. ಇನ್ನು ಸುಖ ದುಃಖ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಸುಖ 6, ದುಃಖ 3. ಈ ವರ್ಷ ನಿಮಗೊಂಥರ ಸಂಪೂರ್ಣ ಎಲ್ಲ ಮಿಕ್ಸ್ ಆಗಿರತಕ್ಕಂಥ ವರ್ಷ. ಲಾಭವನ್ನು ನೋಡೋಕ್ಕಾಗದೆ, ನಷ್ಟವನ್ನು ತಾಳೋಕ್ಕಾಗದೆ ಸಂಪೂರ್ಣ ವರ್ಷ ಕಳೆಯತಕ್ಕಂಥದ್ದಾಗ್ಬಿಡುತ್ತೆ. ಸ್ವಲ್ಪ ಸೇವಿಂಗ್ಸನ್ನು ಮಾಡಿ, ಖರ್ಚು ವೆಚ್ಚದ ಮೇಲೆ ಗಮನವಿರಲಿ. ಯಾವುದಕ್ಕೆ ಎಷ್ಟು ಬೇಕು ಅಷ್ಟೇ ಖರ್ಚು ಮಾಡತಕ್ಕಂಥದ್ದು. ಈ ಥರ ಮೇಂಟೈನ್ ಮಾಡಿದ್ರೆ ಮಾತ್ರ ಈ ವರ್ಷ ಲಾಭವನ್ನು ನೋಡುವಂಥರಾಗ್ತೀರಾ. ಇಲ್ಲದಿದ್ದರೆ ಸಂಪೂರ್ಣ ಸಂಕಷ್ಟದಿಂದ ಕೂಡಿರತಕ್ಕಂಥ ವರ್ಷ. ಜೂನ್ 6ನೇ ತಾರೀಕು ಕೂಡ ಗುರು ಮಿಥುನ ರಾಶಿ ಸ್ಥಿತನಾಗಿದ್ದಾಗ ಕನ್ಯಾ ರಾಶಿಯವರಿಗೆ ಅಷ್ಟು ಲಾಭ ನೋಡತಕ್ಕಂಥದ್ದು ಸ್ವಲ್ಪ ಕಷ್ಟ ಬರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅರಸಾಸಪಟ್ಟು ಲಾಭವನ್ನು ಪಡೆಯತಕ್ಕಂಥ ಸಂದರ್ಭಗಳು, ಕೆಲಸ ಕಾರ್ಯಗಳಲ್ಲಿ ಭಾರೀ ಮುಖಭಂಗ, ಹಾಗೂ ಸ್ವಲ್ಪ ಎಲ್ಲ ಬಿಲ್ಲಿಂಗ್ ವಿಚಾರಗಳಲ್ಲಿ, ಅಂದರೆ ಹಣಕಾಸು ನಿಮಗೆ ವೃದ್ಧಿ ಆಗತಕ್ಕಂಥ ವಿಚಾರದಲ್ಲಿ ನಿಧಾನಕ್ಕೆ ಹೋಗತಕ್ಕಂಥ ಮಂದಗತಿಯ ವಾತಾವರಣ, ಜನರ ವಿರೋಧಗಳು ಜಾಸ್ತಿ ಆಗುತ್ತೆ. ಕಷ್ಟದ ಮೇಲೆ ಕಷ್ಟ, ಸಂಕಷ್ಟಗಳು ನಿಮ್ಮ ವರ್ಷ ಬಾಧಿಸತಕ್ಕಂಥದ್ದು. ವರ್ಷದ ಪ್ರಮುಖ 1-2-3 ತಿಂಗಳು ಬೇರೆ ಕೆಲಸವನ್ನು ಮಾಡಬೇಕು ಅಂತ ಫೋಕಸನ್ನು ಮಾಡಿಕೊಂಡು ಇನ್ಯಾವುದೋ ವಿಚಾರದಲ್ಲಿ ಪ್ರಿಪೇರ್ ಆಗ್ತಿರ್ತೀರ, ಆದರೆ ಮತ್ತಿನ್ಯಾವುದೋ ಕೆಲಸ ಮಾಡತಕ್ಕಂಥ ಸಂದರ್ಭಗಳು ಬಂದ್ಬಿಡುತ್ತೆ. ಇಷ್ಟವಿಲ್ಲದಿದ್ದರೂ ಕೆಲಸದ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸನ್ನಿವೇಶಗಳು ವೃದ್ಧಿ ಆಗುತ್ತೆ. ಸಾಲ ಬಾಧೆಗಳು, ಹಣಕಾಸಿನ ಸಮಸ್ಯೆ ವರ್ಷದ ಪ್ರಮುಖ 2-3 ತಿಂಗಳು ನಿಮಗೆ ಯಥೇಚ್ಛವಾಗಿ ಕಾಡುವಂತ ಆಗುತ್ತೆ. ಈ ವರ್ಷ ಸವಾಲುಗಳ ನಡುವೆ ಸಾಧನೆ ಮಾಡತಕ್ಕಂಥ ಅವಕಾಶವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಎಷ್ಟೇ ಸವಾಲುಗಳು ಬಂದರೂ ಕೂಡ ಎಚ್ಚರಿಕೆಯಿಂದ ಎದುರಿಸಿ ಖಂಡಿತ ಲಾಭವನ್ನು ನೋಡುವಂತರಾಗ್ತೀರಾ. ಕೆಲಸ ಕಾರ್ಯದ ವಿಚಾರದಲ್ಲಿ ಹಣಕಾಸಿನ ಸ್ವಲ್ಪ ಅರಿವು ಜಾಸ್ತಿಯಾಗಿ ಸೇವಿಂಗ್ಸ್ ಮಾಡತಕ್ಕಂಥ ಸಂದರ್ಭಗಳು ಬರುತ್ತೆ. ಜೂನ್ ನಂತರ ಕಟಕ ರಾಶಿಗೆ ಗುರು ಬಂದಾಗ ಕನ್ಯಾ ರಾಶಿಯವರಿಗೆ ಗುರುವಿನ ಬಲದಿಂದ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಖಂಡಿತವಾಗಿಯೂ ಕನ್ಯಾ ರಾಶಿಯವರಿಗೆ ಮದುವೆ ಯೋಗ ಬರತಕ್ಕಂಥದ್ದು. ಗುರುಬಲ ತುಂಬ ಜನ ಆಡೋ ಭಾಷೆಯಲ್ಲಿ ಹೇಳ್ತಿರ್ತಾರೆ, ಕನ್ಯಾ ರಾಶಿಯವರಿಗೆ ಈ ವರ್ಷ ಕನ್ಯಾ ಕೂಡ ಬರ್ತಾಳ ಅಂತ ಗಂಡು ಮಕ್ಕಳುಗಳಿಗೆ. ಖಂಡಿತವಾಗಿಯೂ ಹೌದು. ಯಾರು ಮದುವೆ ಅಪೇಕ್ಷೆಯಲ್ಲಿದ್ದೀರಾ, ಯಾರು ಮದುವೆಯ ವಿಚಾರದಲ್ಲಿ ಹುಡುಕಾಡ್ತಲಿದ್ದೀರಾ, ಅವರಿಗೆ ಶುಭ ಸುದ್ದಿ ಇದೆ. ಸಂತಾನದಲ್ಲಿ ಅಪೇಕ್ಷೆಯಲ್ಲಿದ್ದವರಿಗೆ ಉತ್ತಮ ಸಂತಾನ ಭಾಗ್ಯವನ್ನು ಭಗವಂತ ಈ ವರ್ಷ ಕರುಣಿಸಿಕೊಡ್ತಾನೆ. ಹೊಸ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತಿದ್ದವ್ರಿಗೆ ಖಂಡಿತ ಶುಭದ ವರ್ಷ. ಹೊಸ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತೀರಾ, ಒಳ್ಳೆ ಲಾಭವನ್ನು ನೋಡುವಂತರಾಗ್ತೀರಾ. ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋ ಮುಖಾಂತರ ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಜೊತೆ ನಿಂತುಕೊಂಡು ಅಭಿವೃದ್ಧಿಯನ್ನು ಕಾಣುವಂತರಾಗ್ತೀರಾ. ಮನೆಯಲ್ಲಿ ಶುಭ ಸಮಾರಂಭಗಳು ಹಾಗೂ ಮನೆಗೆ ಬರತಕ್ಕಂಥ ಆತ್ಮೀಯರು ಹಿತೈಷಿಗಳೊಂದಿಗೆ ಮಾತನಾಡೋ ಮುಖಾಂತರ ಮನಸ್ಸಿನಲ್ಲಿರತಕ್ಕಂಥ ಎಲ್ಲ ದುಃಖಗಳನ್ನು ದೂರ ಮಾಡಿಕೊಳ್ತೀರ, ಹೊರಗಾಗ್ತೀರ. ಮನಸ್ಸು ತುಂಬ ತಿಳಿಯಾಗತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬ ವೃದ್ಧಿ ಆಗತಕ್ಕಂಥದ್ದು. ಹಾಗೆಯೇ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಎಲ್ಲ ರೀತಿಯ ಲಾಭವನ್ನು, ಎಲ್ಲ ರೀತಿಯ ಯಶಸ್ಸನ್ನು ಕಾಣುವಂತಾಗ್ತೀರ. ಸ್ಟಾರ್ಟಿಂಗ್ ಅನುಭವಿಸತಕ್ಕಂಥ 1-2-3 ತಿಂಗಳು ಅನುಭವಿಸ್ತಕ್ಕಂಥ ನಷ್ಟಗಳು, ವಿರೋಧಗಳು, ದುಃಖಗಳು ನಿಧಾನಕ್ಕೆ ಎಲ್ಲ ದೂರವಾಗುತ್ತೆ.
ಜೀವನದಲ್ಲಿ ಎಲ್ಲ ರೀತಿ ಅಭಿವೃದ್ಧಿಯನ್ನು, ಎಲ್ಲ ರೀತಿ ಲಾಭವನ್ನು ಜೂನ್ ನಂತರ ಕಾಣುವಂತರಾಗ್ತೀರ. ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ವರ್ಷ ಲಾಭವನ್ನು ಗಳಿಸ್ತೀರಿ. ಇರತಕ್ಕಂಥ ಚಿಂತೆಗಳು ದೂರವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಸಹಿತವಾಗಿ ಇಷ್ಟಾರ್ಥಗಳು ಈಡೇರತಕ್ಕಂಥ ವರ್ಷವಾಗಿ ಬದಲಾವಣೆ ಆಗುತ್ತೆ ವರ್ಷದ ಮಧ್ಯಭಾಗದಿಂದ. ಇನ್ನು ಶನೇಶ್ವರ 7ನೇ ಮನೆ ಸ್ಥಿತನಾಗಿರತಕ್ಕಂಥದ್ದು ದಂಪತಿಗಳಲ್ಲಿ ವಿರಸ, ಗಂಡ ಹೆಂಡತಿ ನಡುವೆ ಇರತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಸ್ವಲ್ಪ ದೂರವಾಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡ್ಗಳು ಜಾಸ್ತಿ ಆಗತಕ್ಕಂಥದ್ದು. ಅನ್ನೆಸೆಸರಿ ಟ್ರಾನ್ಸ್ಫರ್ ಆಗಿ ಬೇರೆದ ಊರಿಗೆ ನೀವು ಅಪೇಕ್ಷೆನೇ ಇಟ್ಕೊಂಡಿರೋದಿಲ್ಲ, ನಿಮ್ಗೆ ಬೇಕಾಗಿರೋದು ಇಲ್ಲ, ಆದರೂ ಕೂಡ ಯಾವುದೋ ಊರಿಗೆ ಟ್ರಾನ್ಸ್ಫರ್ ಆಗತಕ್ಕಂಥ ಸಂದರ್ಭಗಳು ಬಂದ್ಬಿಡುತ್ತೆ. ಕೆಲಸ ಒಂದು ಸ್ಥಳದಿಂದ ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಹೋಗತಕ್ಕಂಥ ಸನ್ನಿವೇಶಗಳು ಬರತಕ್ಕಂಥದ್ದು. ವಾದ ವಿವಾದಗಳು ನಿಮ್ಮನ್ನು ಬಾಧಿಸತಕ್ಕಂಥದ್ದು. ಅಂದರೆ ಯಾವುದೋ ವಿಚಾರಕ್ಕೆ ಸಿಗಾಕೊಂಡು ವಾದ ವಿವಾದ ಮಾಡಿ 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 ನಿಮಗೆ ನೀವು ನಿಷ್ಠೂರವನ್ನು ಮಾಡಿಕೊಳ್ತಕ್ಕಂಥ ಜನರ ಮಧ್ಯೆ ಮಾನಸಿಕ ಒತ್ತಡವನ್ನು ಯಥೇಚ್ಛವಾಗಿ ಏರ್ಕೊಳ್ಳತಕ್ಕಂಥ ಸನ್ನಿವೇಶಗಳಾಗ್ಬಿಡುತ್ತೆ. ಯಾರು ದುಡ್ಡಿನ ವ್ಯವಹಾರವನ್ನು, ಹಣಕಾಸಿನ ವ್ಯವಹಾರ ಮಾಡತಕ್ಕಂಥವ್ರು ಯಾರಿಗೆ ಈ ವರ್ಷ ಹಣವನ್ನು ಕೊಡಬೇಕಾದ್ರೂ 2 ಬಾರಿ ಯೋಚನೆ ಮಾಡಿ ಕೊಡತಕ್ಕಂಥವರಾಗಿ, ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗತಕ್ಕಂಥ ಚಾನ್ಸಸ್ಗಳು ಅಥವಾ ವ್ಯಾಜ್ಯದಲ್ಲಿ ಸಿಗಾಕೊಳ್ತಕ್ಕಂಥ ಚಾನ್ಸಸ್ಗಳು ಕನ್ಯಾ ರಾಶಿಯವರಿಗೆ ಈ ವರ್ಷ ಜಾಸ್ತಿ ಇರತಕ್ಕಂಥದ್ದು. ಈ ವರ್ಷ ನೀವೇನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಸಣ್ಣವಾದಂಥ ಒಂದು ಭಿನ್ನಾಭಿಪ್ರಾಯ ಅಥವಾ ನಿಷ್ಠೂರ ಇದ್ದಿದ್ದೇ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕನ್ಯಾ ರಾಶಿಯವರು ಇಂತಿಷ್ಟು ವಿಚಾರದಲ್ಲಿ ಜಾಗ್ರತೆಯ ಎಚ್ಚರಿಕೆಯ ಹೆಜ್ಜೆ ಇಡುವಂತಾಗಿ. ಇನ್ನು ರಾಹು ಮತ್ತು ಕೇತು 6 ಮತ್ತು 12ನೇ ಸ್ಥಾನದಲ್ಲಿರತಕ್ಕಂಥದ್ದು ಕುಂಭ ಮತ್ತು ಸಿಂಹರಾಶಿ. ರಾಹು ಶುಭವನ್ನು ಈ ವರ್ಷ ನಿಮಗೆ ತಂದು ಕೊಡ್ತಾನೆ. ಯಾವ್ದಾರ ವಾಮಾಚಾರ ಮಾಟ ಮಂತ್ರದ ಸಮಸ್ಯೆಯಲ್ಲಿ ಕನ್ಯಾ ರಾಶಿಗಳು ಬಳಲ್ತಾ ಇದ್ದಾರೆ ಅಥವಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಆ ಎಲ್ಲ ಸಮಸ್ಯೆಗಳು ದೂರವಾಗತಕ್ಕಂಥದ್ದು. ಮನೆಯಲ್ಲಿ ನೆಮ್ಮದಿ ಲಭಿಸುತ್ತೆ, ಶತ್ರುವಿನ ನಾಶವಾಗುತ್ತೆ. ಕೆಲಸ ಕಾರ್ಯಗಳಿದ್ದಂತಹ ಅಡ್ಡಿ ಆತಂಕಗಳು ಅಥವಾ ಕೆಲಸ ಕಾರ್ಯಗಳಿರ್ತಕ್ಕಂಥ ಎಲ್ಲ ಪ್ರೋಸೆಸ್ಗಳು ಸ್ವಲ್ಪ ನಿಧಾನವಾಗಿ ಚುರುಕಾಗಿ ಎಲ್ಲ ಕೆಲಸ ಕಾರ್ಯಗಳು ಮುಕ್ತಾಯದ ಹಂತಕ್ಕೆ ಬರೆದು ನಿಂತ್ಕೊಳ್ತಕ್ಕಂಥದ್ದು. ಆದರೆ ಕೇತು ಅಶಾಂತಿಯನ್ನು ಕೊಡ್ತಾನೆ ಜೀವನದಲ್ಲಿ. ಈ ವರ್ಷ ಒಂದಷ್ಟು ನೀವೇನು ಅಪೇಕ್ಷೆನ ಇಟ್ಕೊಂಡಿರೋದಿಲ್ಲ, ಆ ವಿಚಾರಕ್ಕೆ ಮನಸ್ಸಿಗೆ ಘಾಸಿ ಆಗತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಕನ್ಯಾ ರಾಶಿಯವರು ಜಾಗ್ರತೆಯಿಂದ. ಈ ವರ್ಷ ತುಂಬ ಚೆನ್ನಾಗಿದೆ, ಆದರೆ ಎಚ್ಚರಿಕೆಯ ವರ್ಷ. ಲಾಭವನ್ನು ನೋಡಬೇಕು ಕನ್ಯಾ ರಾಶಿಯವರು ಅಂದರೆ ಸಂಪೂರ್ಣ ವರ್ಷ ಜಾಗ್ರತೆಯಿಂದ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗತಕ್ಕಂಥವರಾಗಿ ಖಂಡಿತವಾಗಿಯೂ ನೀವು ಲಾಭವನ್ನು ನೋಡುವಂತರಾಗ್ತೀರ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ. ಭವಿಷ್ಯ ದರ್ಶನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿಯೊಂದು ರಾಶಿಯ ಬಗ್ಗೆ ಒಂದೊಂದು ಎಪಿಸೋಡ್ಸ್ಗಳು ಬರ್ತಾ ಇದೆ. ಯಾವ ರಾಶಿಯವರಿಗೆ ಲಾಭವಿದೆ, ಈ ಪ್ರಭಾವ ನಾಮ ಸಂವತ್ಸರ ಯಾವ ರಾಶಿಯವರಿಗೆ ಸಂಕಷ್ಟವನ್ನು ಅಥವಾ ನಷ್ಟವನ್ನು ತಂದು ಕೊಡ್ತಾ ಇದೆ ಅಂತೇಳಿ ಸಂಪೂರ್ಣ ಬರ್ತಾ ಇದೆ. ಎಲ್ಲರೂ ಕೂಡ ನೋಡಿ, ನಿಮ್ಮ ಸ್ನೇಹಿತರಿಗೆ ಹಿತೈಷಿಗಳು ಕೂಡ ಆ ವಿಡಿಯೋಗಳನ್ನು ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರ ಸಂಪೂರ್ಣ ವರ್ಷದ ಪ್ಲಾನಿಂಗನ್ನು ಯಾವ ರೀತಿ ಮಾಡ್ಕೊಳ್ಬೋದು, ಯಾವ ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು ಎಲ್ಲವನ್ನು ಕೂಡ ತಿಳಿದುಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಕೂಡ ಪ್ರೋತ್ಸಾಹಿಸಿ. ಧನ್ಯವಾದ.